ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೂರ ಶಿಕ್ಷಣವನ್ನು ನಾವು ಪಡೆಯಬೇಕಾಗಿದೆ. ಆದ ಕಾರಣದಿಂದ 8 ಮತ್ತು 9 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಈ ಸೇತುಬದ್ಧ ಕಾರ್ಯಕ್ರಮ. ಈ ಭಾಗದಲ್ಲಿ ಇದು ತೃತೀಯ ಭಾಷೆ ಕನ್ನಡದ ಒಂದು ವಿಷಯವಾಗಿದೆ. ಇದು ವ್ಯಾಕರಣ ಭಾಗವಾಗಿದೆ. ನಾವು ಪ್ರಥಮವಾಗಿ ಕನ್ನಡ ವರ್ಣಮಾಲೆಯನ್ನು ಕಲಿಯೋಣ ಮತ್ತು ಇದು ಬುನಾದಿಯೂ ಕೂಡ ಆಗಿದೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಈ 49 ಅಕ್ಷರಗಳನ್ನು ನಾವು ವಿಂಗಡಣೆಯನ್ನು ಮಾಡಿದಾಗ ಅದು ಯಾವ ರೀತಿಯಾಗಿ ನಮಗೆ ಅದು ಭಾಷೆಯ ಒಂದು ಸತ್ವವನ್ನು ತಿಳಿಸುತ್ತೆ ಅನ್ನುವಂಥದ್ದು ನಾನು ಇಲ್ಲಿ ತಮಗೆ ತಿಳಿಸಲು ಬಯಸುತ್ತೇನೆ. ಪ್ರಥಮವಾಗಿ ಸ್ವರಗಳು. ಕನ್ನಡದಲ್ಲಿರುವಂತಹ ಸ್ವರಗಳು 13. ಈ 13 ಸ್ವರಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ಅ, ಈ, ಈ, ಉ, ಊ, ಋ, ಎ, ಐ, ಓ, ಔ. ಈ 13 ಸ್ವರಗಳು. ಈ 13 ಸ್ವರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ 13 ಸ್ವರಗಳಲ್ಲಿ ನಾವು 2 ಭಾಗವಾಗಿ ಮಾಡಬಹುದು. ಒಂದು ಹ್ರಸ್ವ ಸ್ವರ, ಇನ್ನೊಂದು ಭಾಗ ದೀರ್ಘ ಸ್ವರ. ಹ್ರಸ್ವ ಸ್ವರಗಳು, ಈ 13 ಸ್ವರಗಳಲ್ಲಿ ಹ್ರಸ್ವ ಸ್ವರಗಳು ಯಾವುವು ಅದನ್ನು ನಾವು ಮೊದಲು ನೋಡೋಣ. ಹ್ರಸ್ವ ಸ್ವರ. ಹ್ರಸ್ವ ಸ್ವರ. ಈ ಹ್ರಸ್ವ ಸ್ವರ, ಇದರಲ್ಲಿರುವಂತಹ ಹ್ರಸ್ವ ಸ್ವರ ಅನ್ನುವಂಥದ್ದು ಯಾವ ರೀತಿಯಾಗಿ ಕೇವಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ಹ್ರಸ್ವ ಸ್ವರವೆಂದು ಕರೆಯುತ್ತಾರೆ. ಆನಂತರ ದೀರ್ಘ ಸ್ವರ. ದೀರ್ಘ ಸ್ವರ ಇದು 2 ಮಾತ್ರ ಕಾಲ ಉಚ್ಚರಿಸುವುದಕ್ಕೆ ಅದಕ್ಕೆ ದೀರ್ಘ ಸ್ವರ ಎಂದು ಕರೆಯುತ್ತಾರೆ. ಇಲ್ಲಿ ಹ್ರಸ್ವ ಸ್ವರ ಕೇವಲ ನಾಲಿಗೆಯ ತುದಿಯಿಂದ ಹೇಳುವಂತಹ ಅಕ್ಷರಗಳನ್ನು ಹ್ರಸ್ವ ಸ್ವರವೆಂದು ಕರೆಯುತ್ತಾರೆ. ಹ್ರಸ್ವ ಸ್ವರ ಎಂದರೆ ಅ, ಈ, ಉ, ಋ, ಎ, ಓ. ಈ 1 2 3 4 5 6 ಈ 6 ಹ್ರಸ್ವ ಸ್ವರಗಳು. ಹ್ರಸ್ವ ಸ್ವರಗಳು ಇದು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳು. ಇಲ್ಲಿ ಆ ಹ್ರಸ್ವ ಸ್ವರಗಳು ಅ, ಈ, ಉ, ಋ, ಎ, ಓ. ಈ 6 ಹ್ರಸ್ವ ಸ್ವರಗಳು. ಈ ಹ್ರಸ್ವ ಸ್ವರಗಳು 6 ಹ್ರಸ್ವ ಸ್ವರಗಳನ್ನು ನಾವು ಇದು ಕನ್ನಡದಲ್ಲಿರುವಂತಹ 6 ಹ್ರಸ್ವ ಸ್ವರಗಳು. ಹ್ರಸ್ವ ಸ್ವರವೆಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಒಂದು ಮಾತ್ರ ಕಾಲದಲ್ಲಿ ಅಂದರೆ ಇಲ್ಲಿ ನಾವು ಕೇವಲ ನಾಲಿಗೆಯ ತುದಿಯಿಂದ ಮಾತ್ರ ಇದನ್ನು ಹ್ರಸ್ವವನ್ನು ತೆಗೆದುಕೊಳ್ಳಬೇಕು. ಈ ನಂತರ ಈ 6 ಹ್ರಸ್ವ ಸ್ವರಗಳು ಇದು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಈಗ ದೀರ್ಘ ಸ್ವರಗಳು. ದೀರ್ಘ ಅನ್ನುವಂಥದ್ದು ನಾವು ಹೊಟ್ಟೆಯಿಂದ ತೆಗೆದುಕೊಂಡು ಉಸಿರಾಟವನ್ನು ತೆಗೆದುಕೊಂಡು ಬಾಯಿಯಿಂದ ಒತ್ತಿ ಹೇಳುವಂಥದ್ದು, ಜೋರಾಗಿ ಹೇಳುವಂಥದ್ದು ದೀರ್ಘ ಸ್ವರ. ದೀರ್ಘ ಅಂದರೆ ಇಲ್ಲಿ ಆ, ಈ, ಉ,
ಎ ಐ ಓ ಔ ಇವು ದೀರ್ಘ ಸ್ವರಗಳು. ಈ 7 ದೀರ್ಘ ಸ್ವರಗಳು ದೀರ್ಘ ಸ್ವರ ಅಂದರೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ದೀರ್ಘ ಸ್ವರಗಳು. ದೀರ್ಘ ಸ್ವರ ಆ, ಈ, ಊ, ರು, ಎ, ರು ಬರಲ್ಲ, ಎ ಐ ಓ ಔ ಈ 7 ದೀರ್ಘ ಸ್ವರಗಳು. ದೀರ್ಘ ಸ್ವರಗಳು ಅಂದರೆ ಹೊಟ್ಟೆಯಿಂದ ಹಿಡಿದುಕೊಂಡು ಇದನ್ನು ನಾವು ಉಸಿರು ಮತ್ತು ಬಾಯಿಂದ ಒತ್ತಿಯಾಗಿ ಮತ್ತು ಜೋರಾಗಿ ಹೇಳುವಂತಹ ಅಕ್ಷರಗಳು. ಇವುಗಳಿಗೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ದೀರ್ಘ ಸ್ವರಗಳೆಂದು ಕರೆಯುತ್ತೇವೆ. 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಇವು ಭಾಷೆಯ ಬುನಾದಿಯಾಗಿವೆ ಮತ್ತು ಸ್ವರಗಳು ಅಂದರೆ ಇವು ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳು. ಇದು ಯಾರ ಮೇಲೂ ಕೂಡ ಅವಲಂಬನೆಯನ್ನು ಆಗಿಲ್ಲ. ಇವು ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಹ್ರಸ್ವ ಸ್ವರಗಳೆಂದು ಕರೆಯುತ್ತೇವೆ. ಈ ಕನ್ನಡದಲ್ಲಿ 13 ಸ್ವರಗಳಿದ್ದಾವೆ. ಅದರಲ್ಲಿ ಹ್ರಸ್ವ ಸ್ವರ 6 ಇದ್ದಾವೆ, ದೀರ್ಘ ಸ್ವರ 7 ಇದ್ದಾವೆ. ಇದರ ನಂತರ ಬರುವಂಥದ್ದು ಯೋಗವಾಹಗಳು. ಯೋಗವಾಹಗಳು ಯೋಗವಾಹಗಳು ಅಂದರೆ 2 ಅಂ ಅಹ. ಈ ಯೋಗವಾಹಗಳು ಮುಂಚೆ ಯೋಗವಾಹಗಳನ್ನು ಕೂಡ ಸ್ವರಗಳಲ್ಲಿಯೇ ಇದನ್ನು ಎಣಿಕೆ ಮಾಡಲಾಗುತ್ತಿತ್ತು. ಆದರೆ ಈ ಸ್ವರಗಳನ್ನು ಇಂದು ಈ ಸ್ವರಗಳಿಂದ ಯೋಗವಾಹಗಳನ್ನು ಪ್ರತ್ಯೇಕಿಸಿ ಇವುಗಳ ಒಂದು ವೈಶಿಷ್ಟ್ಯತೆಯನ್ನು ಇಲ್ಲಿ ತಿಳಿಸಿದ್ದಾರೆ. ಅಂ ಅಹ. ಅಂ ಅನ್ನುವಂಥದ್ದು ಅನುಸ್ವಾರ. ಅಹ ಅನ್ನುವಂಥದ್ದು ವಿಸರ್ಗ. ಅನುಸ್ವಾರ ವಿಸರ್ಗ. ಒಂದು ಸೊನ್ನೆ ಇರುತ್ತೆ, ಅದಕ್ಕೆ ಅನುಸ್ವಾರವೆಂದು ಕರೆಯುತ್ತಾರೆ. 2 ಸೊನ್ನೆ ಇರುವಂಥದ್ದು ಅದಕ್ಕೆ ಆಹ ಅನ್ನುವಂಥದ್ದು ವಿಸರ್ಗವೆಂದು ಕರೆಯುತ್ತಾರೆ. ಇವು 2 ಯೋಗವಾಹಗಳು. ಕನ್ನಡದಲ್ಲಿ 49 ಅಕ್ಷರಗಳಲ್ಲಿ ಈ ಯೋಗವಾಹಗಳು ಕೂಡ ಅತಿ ಮುಖ್ಯವಾಗಿವೆ. ಕನ್ನಡ ಭಾಷೆಯಲ್ಲಿ ನಮ್ಮ ನದಿಯು ಹರಿಯುವಾಗ ಅಲ್ಲಿ ಇರುವಂತಹ ನೀರಿನ ಜೊತೆಗೆ ಈ ಕೂಡ ಅಂ ಅಹ ಅನ್ನುವಂತಹ ಈ ಶಬ್ದದ ನೀರು ಕೂಡ ಅಷ್ಟೇ ನಮಗೆ ಇಲ್ಲಿ ಮುಖ್ಯವಾಗಿದೆ. ಭಾಷೆಯನ್ನು ಉಚ್ಚರಿಸುವಾಗ, ಭಾಷೆಯ ಬುನಾದಿಯನ್ನು ನಾವು ಕಲಿಯುವಾಗ ಇವುಗಳ ಕಲಿಯುವಂಥದ್ದು ಬಹಳ ಅವಶ್ಯಕವಾಗಿದೆ. ಆದ ಕಾರಣದಿಂದ ಇವುಗಳನ್ನು ನಾವು ತಿಳಿದುಕೊಳ್ಳಲೇಬೇಕು. ಇದು ಮೂಲವಾಗಿದೆ. ಇದು ವರ್ಣಮಾಲೆಯು ಇಲ್ಲದೇ ಇದ್ದರೆ ಇದು ನಮ್ಮ ಸೇತು ಒಂದು ಆಗಲಿ ಅಥವಾ ಕನ್ನಡ ಭಾಷೆಯಾಗಲಿ ನಾವು ಕಲಿಯಲು ಸಾಧ್ಯವಿಲ್ಲ.